ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಅಂತ ಹೇಳ್ತಾ, ನೀವು ಎಲೆಕ್ಟ್ರಾನಿಕ್ ಸಿಟಿಲಿ ಇದ್ದೀರಾ? ಮನೇಲಿ ಮಾಡುವಂತ ಮನೆ ತಿಂಡಿನ ಮನೆ ಊಟನ ಮಿಸ್ ಮಾಡ್ಕೊಂತ ಇದ್ದೀರಾ? ಹಂಗಂದ್ರೆ ಬನ್ನಿ ಒಂದ್ ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ, ಟಿಫಿನ್ ಕೊಡಿಸ್ತೀನಿ, ಆದ್ರೆ ಬಿಲ್ ಮಾತ್ರ ನೀವೇ ಪೇ ಮಾಡ್ಬಿಡ್ಬೇಕು. ಸೊ ಬನ್ನಿ ಹೋಗೋಣ. ಅನಂತನಗರ 12 ಕ್ರಾಸ್ ಅಲ್ಲಿರುವಂತಹ PNR ಕಾಂಪ್ಲೆಕ್ಸ್ ಅಪೋಸಿಟ್, ಹಂಗೆ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ಆಕ್ಸಿಸ್ ಬ್ಯಾಂಕ್ ಅನಂತನಗರ ಶಾಖೆ ಅದರ ಅಪೋಸಿಟ್ ನಿಮಗೆ ಎಕ್ಸಾಕ್ಟ್ ಆಗಿ, ಸೊ ಕ್ಲಿಯರ್ ಕಟ್ ಆಗಿ ಈ ಹೋಟೆಲ್ ನಿಮಗೆ ಕಾಣಿಸುತ್ತೆ. ಹೋಟೆಲ್ ಹೆಸರು ಬಂದ್ಬಿಟ್ಟು ಶ್ರೀ ವಾರಾಹಿ ಟಿಫಿನ್ ಸೆಂಟರ್. ನಾವು ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟ್ ಮಾಡ್ತೇವೆ. ಮಧ್ಯಾಹ್ನ ಊಟ, ಬೆಳಗ್ಗೆ ನಾಷ್ಟ ಎರಡು ಇರುತ್ತೆ. ಬೆಳಗ್ಗೆ ನಾಷ್ಟದಲ್ಲಿ ಇಡ್ಲಿ, ದೋಸೆ, ಲೆಮನ್ ರೈಸ್ ಮತ್ತೆ ರೈಸ್ ಬಾತ್, ಎಷ್ಟು ಮತ್ತೆ ಪೂರಿ, ಸೊ ಇಷ್ಟು ಇರುತ್ತೆ. ಮಧ್ಯಾಹ್ನ ಅನ್ನ, ಸಾಂಬಾರ್, ಚಪಾತಿ, ಪಲ್ಯ, ಸೊ ಇವೆಲ್ಲ ನಾವು ಮಾಡ್ತೇವೆ. ಮುದ್ದೆ. ಅಣ್ಣ, ನಾನು ಕೇಳ್ಪಟ್ಟೆ ನೀವು ಅಡಿಗೆಯಲ್ಲಿ ಸೋಡಾ ಎಲ್ಲ ಇದನ್ ಮಾಡಲ್ಲ, ಆಮೇಲೆ ಪಾಮ್ ಆಯಿಲ್ ಎಲ್ಲ ಯೂಸ್ ಮಾಡಲ್ಲ, ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತೀರಾ ಆತರ ಎಂತಂದು? ಹೌದು ಸರ್, ಯಾಕಂತಂದ್ರೆ ನಾವು ಸೋಡಾ ಯಾಕೆ ಯೂಸ್ ಮಾಡಲ್ಲ ಅಂತಂದ್ರೆ, ಸೊ ನೋಡಿ ಎಲ್ಲ ಕಡೆ ಇವಾಗ ನಾನು ಕೆಲವೊಂದ್ ಕಡೆ ಹೊರಗಡೆ ಹೋದಾಗ ಸ್ಟಾರ್ಟಿಂಗ್ ಅಲ್ಲಿ ತಿಂದಿದ್ದೀನಿ. ಏನಂದ್ರೆ ಸೋಡಾ ಹಾಕಿರೋದ್ರಿಂದ ಎದೆ ಉರಿ, ತಿಂದ ಮೇಲೆ ಬೈಕೋಬಾರ್ದು ಯಾರು ನಮ್ಮನ್ನ, ಅಲ್ವಾ? ಸೊ ಅದರಿಂದಾಗಿ ನಾವೇನ್ ಮಾಡ್ತೀವಿ, ಮನೇಲಿ ನಾವೇನೋ ತಿಂತೀವೋ ಅದನ್ನೇ ನಾವು ಕಸ್ಟಮರ್ಸ್ಗೂ ಕೊಡ್ತೀವಿ. ಯಾವ್ದೇ ರೀತಿಗೂ ತಿಂದ ಮೇಲೆ ಯಾವ್ದೇ ಪ್ರಾಬ್ಲಮ್ಸ್ ಇರಲ್ಲ. ಪ್ಲೇಟ್ 40 ರೂಪಾಯಿ ಕೊಡ್ತೀವಿ, ಸೊ ಅದಕ್ಕೆ ಅವ್ರು ಕೂಡ 40 ರೂಪಾಯಿಗೆ ನಾವು ನ್ಯಾಯ ಕೊಡ್ಬೇಕು, ಕರೆಕ್ಟ್ ಆಗಿರೋ ಊಟ ಕೊಡಬೇಕು. ಕರೆಕ್ಟ್ ಅಣ್ಣ, ಕರೆಕ್ಟ್ ನಮ್ಮ ಅಣ್ಣ. ಉದ್ದೇಶ ಅಷ್ಟೇ. ಅಣ್ಣ ಸೂಪರ್ ಅಣ್ಣ, ಸೂಪರ್ ಅಣ್ಣ. ಥ್ಯಾಂಕ್ ಯು ಅಣ್ಣ. ವೆಲ್ಕಮ್.